ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಬಂದಿರುವಂಥದ್ದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇವರ ಹೆಸರು ಮಿಲನ ಗೌಡ ಅಂತೇಳ್ಬಿಟ್ಟು, ವಯಸ್ಸು 32 ವರ್ಷ ಕಂಪ್ಲೀಟ್ ಆಗಿದೆ. ಊರು ಯಂಕಾಪುರ ಭಾಗದವರು. ವೈವಾಹಿಕ ಸ್ಥಿತಿ ಮದುವೆ ಆಗಿದ್ರೂ ಸಹಿತ ಮಿಂಡನ ಚಿಂತೆ ಇದೆ ಅಂತೇಳಿ ತಿಳಿಸಿದ್ದಾರೆ. ಇನ್ನು ತೊಂದರೆ ಏನಪ್ಪಾ ಅಂದರೆ ಗಂಡ ಮಾಡುವಾಗ ತೃಪ್ತಿ ಸಿಗುತ್ತಿಲ್ಲ ಅಂತೇಳಿ ತಿಳಿಸಿದ್ದಾರೆ. ಆಸೆ ಮಿಂಡ ಇಟ್ಟುಕೊಂಡು ಚೆನ್ನಾಗಿ ಸುಖವನ್ನು ಪಡಬೇಕು ಅಂತೇಳಿ ಇದಿಷ್ಟು ಇವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡ್ಕೊಂಡಿರೋದು. ಹಾಗೆ ಫ್ರೆಂಡ್ಸ್, ಇವರ ಬಳಿರುವ ಬೌನ್ಸ್ ಇನ್ಫಿನಿಟಿ E1 ಸ್ಕೂಟರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾರೆ. ಇದರ ಬಗ್ಗೆ ಸಂಪೂರ್ಣವಾದ ಡೀಟೇಲ್ಸು ಮುಂದೆ ತಿಳಿಸ್ತಾ ಹೋಗ್ತೀನಿ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಜೊತೆಗೆ ಫ್ರೆಂಡ್ಸ್, ಹಿಂದಿನ ತೂತಿಗೆ ಸುಖ ಬೇಕಾಗಿದೆ ನೋಡಿ ಅಂತೇಳಿ ಆ ಒಂದು ವಿಚಾರದ ಬಗ್ಗೆನೂ ಕೂಡ ಕೆಲವೊಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ನನ್ನ ಗಂಡ ಮದುವೆ ಆದಾಗ 3 ತಿಂಗಳು ಮಾತ್ರ ಹಿಗ್ಗಾಮುಗ್ಗಕ್ಕೆ ಇದು ರಸ ಬಿಟ್ಟಿದ್ದ. ಅದನ್ನು ಬಿಟ್ಟರೆ ಇತ್ತೀಚೆಗೆ ವಾರಕ್ಕೆ ಒಮ್ಮೆ ಸುಖವನ್ನು ಕೊಡುತ್ತಾ ಇದ್ದಾನೆ ಅಂತೇಳಿ ತಿಳಿಸಿದ್ದಾರೆ. ಮನೆಗೆ ಯಾರೇ ಬಂದರೂ ಸಹಿತ ಸುಖ ಪಡೋದಕ್ಕೆ ಆಸೆ ಆಗುತ್ತದೆ ಅಂತೇಳಿ ತಿಳಿಸಿರೋದು. ಹಾಗಾಗಿ ಗುಪ್ತವಾಗಿ ಸಂಬಂಧವನ್ನು ಇಟ್ಟುಕೊಂಡು ಸುಖಿಸಬೇಕು ಅಂತೇಳಿ ಇದಿಷ್ಟು ಹಿಂದಿನ ತೂತಿಗೆ ಸುಖ ಬೇಕಾಗಿದೆ ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡಿರೋದು. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಗಂಡನಿಂದ ತೃಪ್ತಿ ಸಿಗದೆ ಈ ಒಂದು ಪ್ರೊಫೈಲನ್ನು ಕಳಿಸಿಕೊಟ್ಟಿದ್ದಾರೆ. ನೋಡಿ, ಕೇವಲ ಇಂಟ್ರೆಸ್ಟ್ ಇದ್ದವರು ಮಾತ್ರ ಸಂಬಂಧವನ್ನು ಬೆಳೆಸಿ ಸುಖವನ್ನು ಅನುಭವಿಸಬಹುದು. ಇದನ್ನು ಹೊರತುಪಡಿಸಿ ಸ್ನೇಹಿತರೆ, ತೂತಿನ ಮೇಲೆ ಆಸೆ ಇರುವ ಗಂಡಸರು ಬೇಕು ಅಂತೇಳಿ ಇವರಿಗೆ ಸದ್ಯಕ್ಕೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆನೂ ಕೂಡ ಇವರೇ ಖುದ್ದಾಗಿ ಕೊಟ್ಟಿರೋದು. ಮೊದಲನೇದು, ಸಾಕು ಅಂದರೂ ಸಹಿತ ಬಿಡದೆ ತೂತಿನ ಪೊರೆ ಹರಿಯುವ ಹಾಗೆ ಕೈದು ರಸವನ್ನು ತುಂಬಿಸ್ತಕ್ಕಂತಹ ಗಂಡಸರು ಬೇಕು ಅಂತೇಳಿ ತಿಳಿಸಿದ್ದಾರೆ. ಎರಡನೇದು, ತೂತಿನ ಪಕಳೆ ಚೀಪಿ ರಸ ಕುಡಿಯುವ ಗಂಡಸರು ತುಂಬಾ ಇಷ್ಟವಾಗುತ್ತಾರೆ. ಇದ್ದರೆ ಕರೆ ಮಾಡಿ ಕೊಡುತ್ತೇನೆ ಅಂತೇಳಿ ಭರವಸೆಯನ್ನು ಸಹಿತ ಕೊಟ್ಟಿರೋದು. ಮುದುಕರಿಗೆ ಮೊದಲು ಅವಕಾಶವನ್ನು ಕೊಡೋದಕ್ಕೆ ನಿರ್ಧಾರವನ್ನು ಮಾಡಿದ್ದೇನೆ ಅಂತೇಳಿ ಇದಿಷ್ಟು ತೂತಿನ ಮೇಲೆ ಆಸೆ ಇರುವಂತಹ ಗಂಡಸರು ಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡಿರೋದು. ಇದಿಷ್ಟು ಕೂಡ ಇವರಿಗೆ ಬೇಕಾಗಿರುವ ಗಂಡಿನ ಗುಣಗಳಾಗಿರುತ್ತೆ. ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಸಂಬಂಧವನ್ನು ಬೆಳೆಸಿ ಸುಖವನ್ನು ಅನುಭವಿಸಬಹುದು. ಇನ್ನು ಫೈನಲ್ ಆಗಿ ಇವರ ಬಳಿರುವ ಬೌನ್ಸ್ ಇನ್ಫಿನಿಟಿ E1 ಸ್ಕೂಟರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾರೆ, ನೋಡ್ತಾ ಹೋಗೋಣ. ಇದರ ಒಂದು ರೈಡಿಂಗ್ ರೇಂಜ್ ಬಂದ್ಬಿಟ್ಟು 70 ಕಿಲೋಮೀಟರ್ ಕೊಡುತ್ತೆ ಅಂತೇಳಿ ತಿಳಿಸಿದ್ದಾರೆ. ಟಾಪ್ ಸ್ಪೀಡು 65 km/h ಕೊಡುತ್ತೆ. ಕವ್ ವೇಟು 94 kg ಇದೆ. ಚಾರ್ಜಿಂಗ್ ಟೈಮು 4 ಗಂಟೆ ಇಟ್ಟರೆ ಫುಲ್ ಚಾರ್ಜ್ ಆಗುತ್ತೆ ಅಂತೇಳಿ ಹೇಳಿರೋದು. ಇನ್ನು ರೇಟೆಡ್ ಪವರು 1.5 kW ಅಂತೇಳಿ ತಿಳಿಸಿದ್ದಾರೆ. ಸೀಟ್ ಹೈಟು 780 mm ಇದೆ ಅಂತೇಳಿ ಮಾಹಿತಿಯನ್ನು ಕೊಟ್ಟಿರೋದು. ರೈಟ್ ಸೈಡ್ ಕೂಡ ನೋಡ್ತಾ ಇರ್ಬೋದು, ಇನ್ನರ್ ಲುಕ್ ಆಗಿರುತ್ತೆ. ಬ್ಯಾಟ್ರಿ ಒಂದು ಸ್ಪೆಸಿಫಿಕೇಶನ್ ಕೂಡ ತೋರಿಸಿರುವಂಥದ್ದು. ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಹಾಗೆ ಇವರ ಜೊತೆ ಸಂಬಂಧವನ್ನು ಬೆಳೆಸೋದಕ್ಕೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ಚಾನಲ್ಗೆ ಜಾಯಿನ್ ಮಾಡ್ಕೊಳ್ಳಿ. ಜಾಯಿನ್ ಮಾಡ್ಕೊಳ್ಳೋದ್ರಿಂದ ಮೊಬೈಲ್ ನಂಬರ್ ಸಿಗುತ್ತೆ, ಕಾಲ್ ಮಾಡಿ ನಿಮ್ಮ ನಿರ್ಧಾರವನ್ನು ನೇರವಾಗಿ ತಿಳಿಸಬಹುದು.